ವೀಕ್ಷಕರೇ, ಈ ಇಂಟ್ರೆಸ್ಟಿಂಗ್ ಮಾಹಿತಿಗಳ ಬಗ್ಗೆ ನಿಮಗೆ ಗೊತ್ತೇ? ಫ್ಯಾಕ್ಟ್ ನಂಬರ್ 1, ಕೇಸರಿ. ಕೇಸರಿಯನ್ನು ಹೇಗೆ ಬೆಳೆಯುತ್ತಾರೆ ಎಂದು ನಿಮಗೆ ಗೊತ್ತಾ? ಕೇಸರಿ ಎಂದರೆ ಹೂವಿನಲ್ಲಿ ಬೆಳೆಯುವ ಕೇಸರ ಮಂಡಲ. ಇದು ಕ್ರಾಕಸ್ ಸೆಟಿವಸ್ ಎಂಬ ಹೂವಿನಲ್ಲಿ ಬೆಳೆಯುತ್ತದೆ. ಈ ಹೂಗಳು ಒಂದು ವರ್ಷದಲ್ಲಿ ಒಂದು ಗಿಡಕ್ಕೆ 1 ವಾರ ಅಥವಾ 2 ವಾರ ಮಾತ್ರ ಹುಟ್ಟುತ್ತದೆ. ಈ ಹೂವು ರಾತ್ರಿ ಅರಳಿ ಮುಂಜಾನೆಯಲ್ಲಿ ಬಾಡಿದಂತೆ ಆಗುತ್ತದೆ. ಆದ್ದರಿಂದ ಇವುಗಳನ್ನು ಮುಂಜಾನೆ 10 ಗಂಟೆಯ ಒಳಗೆ ಕಿತ್ತಬೇಕು. ಒಂದು ಹೂವಿನಲ್ಲಿ ಕೇವಲ 3 ಸ್ಟಿಗ್ಮಾಗಳು ಮಾತ್ರ ಇರುತ್ತದೆ. ನಂತರ ಇವುಗಳನ್ನು ಸ್ವಲ್ಪ ಬಿಸಿ ಮಾಡಿ ಪ್ಯಾಕ್ ಮಾಡಲಾಗುತ್ತದೆ. 2 ಲಕ್ಷ ಹೂವು ಕಿತ್ತಿದರೆ 1 kgಯಷ್ಟು ಕೇಸರಿ ಸಿಗುತ್ತದೆ. ಪ್ರಪಂಚದಲ್ಲಿ ಉತ್ಪಾದನೆಯಾಗುವ ಕೇಸರಿಯಲ್ಲಿ 80ರಷ್ಟು ಇರಾನ್ ದೇಶದಿಂದ ಬರುತ್ತದೆ. ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ವಸ್ತು ಎಂದರೆ ಅದು ಕೇಸರಿ. ಇದು 1 kgಗೆ ಬರೋಬ್ಬರಿ 2 ಲಕ್ಷ ರೂಪಾಯಿ ಆಗಿರುತ್ತದೆ. ಫ್ಯಾಕ್ಟ್ ನಂಬರ್ 2, ಮೊದಲ ಬಾರಿಗೆ ಸೆಲ್ಫಿ ಕ್ಯಾಮ್ರಾ ಕಂಡುಹಿಡಿದ ದೇಶ ಜಪಾನ್ ಆಗಿದೆ. ಇದರಲ್ಲಿ 0.1 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಇದ್ದು ಇದು ಮೇ 1999ರಂದು ಕಂಡುಹಿಡಿಯಲಾಯಿತು. ಫ್ಯಾಕ್ಟ್ ನಂಬರ್ 3, ಟೂತ್ಪೇಸ್ಟ್. ಟೂತ್ಪೇಸ್ಟ್ ಮೇಲೆ ಇರುವ ಬಣ್ಣಗಳ ಮಾರ್ಕ್ಗಳ ಬಗ್ಗೆ ನಿಮಗೆ ಗೊತ್ತಾ? ಇದರಲ್ಲಿ ಕೆಂಪು, ಹಸಿರು, ನೀಲಿ, ಕಪ್ಪು ಬಣ್ಣಗಳ ಮಾರ್ಕ್ ಇರುತ್ತದೆ. ಇದನ್ನು ಐ ಮಾರ್ಕ್ ಎಂದು ಕರೆಯುತ್ತಾರೆ. ಇದರಿಂದ ಟೂತ್ಪೇಸ್ಟ್ನಲ್ಲಿ ಎಷ್ಟು ಕೆಮಿಕಲ್ ಇದೆ ಎಂದು ತಿಳಿದುಕೊಳ್ಳಬಹುದು. ಟೂತ್ಪೇಸ್ಟ್ಗಳ ಮೇಲೆ ನೀಲಿ ಬಣ್ಣವಿದ್ದರೆ ಇದರಲ್ಲಿ ನೈಸರ್ಗಿಕ ಪದಾರ್ಥಗಳ ಜೊತೆಗೆ ಮೆಡಿಸಿನ್ಗಳನ್ನು ಬಳಸಿರುತ್ತಾರೆ. ಟೂತ್ಪೇಸ್ಟ್ಗಳ ಮೇಲೆ ಹಸಿರು ಬಣ್ಣವಿದ್ದರೆ ಇದರಲ್ಲಿ ಕೇವಲ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿರುತ್ತಾರೆ. ಟೂತ್ಪೇಸ್ಟ್ಗಳ ಮೇಲೆ ಕೆಂಪು ಬಣ್ಣವಿದ್ದರೆ ನೈಸರ್ಗಿಕ ಮತ್ತು ಕೆಮಿಕಲ್ಗಳನ್ನು ಬಳಸಿರುತ್ತಾರೆ. ಟೂತ್ಪೇಸ್ಟ್ಗಳ ಮೇಲೆ ಕಪ್ಪು ಬಣ್ಣವಿದ್ದರೆ ಕೇವಲ ಕೆಮಿಕಲ್ಗಳನ್ನು ಮಾತ್ರ ಬಳಸಿರುತ್ತಾರೆ. ನೀವು ಉಪಯೋಗಿಸುವ ಟೂತ್ಪೇಸ್ಟ್ಗಳ ಮೇಲೆ ಯಾವ ಬಣ್ಣವಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಫ್ಯಾಕ್ಟ್ ನಂಬರ್ 4, ಗೂಗಲ್ ಮ್ಯಾಪ್. ಗೂಗಲ್ ಮ್ಯಾಪ್ನಲ್ಲಿ ಬರುವ ಧ್ವನಿಯನ್ನು ನೀವು ಕೇಳಿರ್ತೀರಾ. ಆ ಗೂಗಲ್ ಮ್ಯಾಪ್ನಲ್ಲಿ ಬರುವ ಧ್ವನಿಯು ಆಸ್ಟ್ರೇಲಿಯಾದ ಕ್ಯಾರೆನ್ ಜೇಕಬ್ಸನ್ ಅವರ ಧ್ವನಿಯಾಗಿದೆ. ಫ್ಯಾಕ್ಟ್ ನಂಬರ್ 5, ಟ್ರೈನ್ ನಂಬರ್. ಟ್ರೈನ್ನ ಮೇಲಿರುವ ಈ ನಂಬರ್ಗಳನ್ನು ಎಂದಾದರೂ ನೀವು ಗಮನಿಸಿದ್ದೀರಾ? ಇದರ ಬಗ್ಗೆ ನಿಮಗೆ ಗೊತ್ತಾ? ಇದು ಟ್ರೈನ್ಗಳ ನಂಬರ್ ಅಲ್ಲ. ಇದರಲ್ಲಿ 5 ಡಿಜಿಟ್ನ ನಂಬರ್ ಇರುತ್ತದೆ. ಮೊದಲ 2 ನಂಬರ್ ಟ್ರೈನ್ ಯಾವಾಗ ತಯಾರಿಸಲಾಗಿದೆ ಎಂಬುದನ್ನು ತಿಳಿಸುತ್ತದೆ. ಉಳಿದ 3 ನಂಬರ್ಗಳು ಆ ಕೋಚ್ಗಳು ಯಾವ ವರ್ಗಕ್ಕೆ ಸೇರಿದೆ ಎಂಬುದನ್ನು ತಿಳಿಸುತ್ತದೆ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.